ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಕಳೆದ ಎಪಿಸೋಡ್ ನಲ್ಲಿ ರೆಸಾರ್ಟ್ ಥೀಮ್ ಅನ್ನ ಇಟ್ಕೊಂಡು ಸ್ಪರ್ಧಿಗಳಿಗೆ ಆಟಗಳನ್ನ ಆಡಿಸಲಾಗಿತ್ತು. ಇದರಲ್ಲಿ ಸ್ಪರ್ಧಿಗಳು ಕೋಪದಿಂದ ವರ್ತನೆಯನ್ನ ಮಾಡಿ ರೆಸಾರ್ಟ್ ನಲ್ಲಿ ಹೇಗಿರಬೇಕು, ಜೊತೆಗೆ ಅಲ್ಲಿ ಯಾವುದೆಲ್ಲ ಮಿಸ್ಟೇಕ್ ಗಳಿವೆ ಅವುಗಳನ್ನೆಲ್ಲ ಹೇಳಿ ಮನೆಯಲ್ಲಿ ಒಂದಿಷ್ಟು ನೆಮ್ಮದಿ ಇಲ್ಲದಂತಹ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಇದು ವೈಯಕ್ತಿಕವಾದ ಕೋಪ ಕೂಡ ಇದರಿಂದಾಗಿ ಕಾರಣ ಆಗಿತ್ತು. ಇದರ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಮಾಡುತ್ತಾ ನಗುತ್ತಾ ಮನೆಯಲ್ಲಿ ಇರುವಂತಹ ಮಂಗಳೂರಿನ ಧನ್ರಾಜ್ ಅವರು ಟಾಸ್ಕ್ ನಲ್ಲಿ ತಪ್ಪಿ ಚಿಕನ್ ಅನ್ನ ತಿಂದು ದೇವರಲ್ಲಿ ಕ್ಷಮೆ ಕೇಳಿದ್ದಾರೆ. ಹೌದು, ರೆಸಾರ್ಟ್ ಟಾಸ್ಕ್ ವೇಳೆ ಧನ್ರಾಜ್ ಆಕಸ್ಮಿಕವಾಗಿ ಮಾಂಸಾಹಾರ ಸೇವಿಸಿದ ಘಟನೆ ನಡೆದಿದೆ. ಎದುರಾಳಿ ತಂಡಕ್ಕೆ ಅಡುಗೆ ಮಾಡುವಾಗ ಆತುರದಲ್ಲಿ ವೆಜ್ ಮತ್ತು ನಾನ್ ವೆಜ್ ಸ್ಯಾಂಡ್ವಿಚ್ ಗಳನ್ನ ಗುರುತಿಸದೆ ತಿಂದು ಬಳಿಕ ತಪ್ಪಿನ ಅರಿವಾಗಿ ದೇವರ ಮುಂದೆ ಕ್ಷಮೆ ಯಾಚಿಸಿದ್ದಾರೆ. ಟಾಸ್ಕ್ ನಲ್ಲಿ ಚೈತ್ರ ತಂಡದವರ ವರ್ತನೆ ವಿವಾದಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಕನ್ನಡ 11ರ 13ನೇ ವಾರದ ಆರಂಭದಲ್ಲಿ ಮನೆಯಲ್ಲಿ ರೆಸಾರ್ಟ್ ಟಾಸ್ಕ್ ಅನ್ನ ನೀಡಲಾಗಿದ್ದು, ರೆಸಾರ್ಟ್ ಟಾಸ್ಕ್ ನಿಭಾಯಿಸುವಾಗ ಆತುರದಲ್ಲಿ ವೆಜಿಟೇರಿಯನ್ ಧನ್ರಾಜ್ ಆಚಾರ್ ಅವರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಎದುರಾಳಿ ತಂಡಕ್ಕೆ ಅಡುಗೆಯನ್ನ ಮಾಡಿಕೊಡ್ತಾ ಇರುವಾಗ ತಾವು ಕೂಡ ಕದ್ದು ತಿಂದ್ಬಿಟ್ಟಿದ್ದಾರೆ. ಎದುರಾಳಿ ತಂಡದವರು ನೋಡಬಾರದು ಅಂತ ಆತುರದಲ್ಲಿ ವೆಜ್ ಸ್ಯಾಂಡ್ವಿಚ್ ಮತ್ತು ಚಿಕನ್ ಸ್ಯಾಂಡ್ವಿಚ್ ಯಾವುದೆಂದು ಗೊತ್ತಾಗದೆ ತಿಂದುಬಿಟ್ಟಿದ್ದಾರೆ. ತಕ್ಷಣ ಧನ್ರಾಜ್ ಬಾಯಿ ತೊಳೆದುಕೊಂಡು ಹೋಗಿ ದೇವಿಯ ಮುಂದೆ ಹೋಗಿ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ. ಈ ವಾರ ಮನೆಯಲ್ಲಿ ರೆಸಾರ್ಟ್ ಟಾಸ್ಕ್ಗಾಗಿ ಮನೆಯ ಕ್ಯಾಪ್ಟನ್ ಭವ್ಯ ಗೌಡ ಮತ್ತು ಚೈತ್ರ ಕುಂದಾಪುರ ಅವರ ನಾಯಕತ್ವದ 2 ಟೀಮ್ ಮಾಡಲಾಗಿದೆ. ಭವ್ಯ ಅವರ ಟೀಮ್ ನಲ್ಲಿ ರಜತ್, ತ್ರಿವಿಕ್ರಮ್, ಧನ್ರಾಜ್, ಮೋಕ್ಷಿತ ಸದಸ್ಯರು ಹಾಗೂ ಮಂಜು, ಗೌತಮಿ, ಐಶ್ವರ್ಯ, ಹನುಮಂತ, ಚೈತ್ರ ಟೀಮ್ ನಲ್ಲಿದ್ದಾರೆ. ಇನ್ನು ಚೈತ್ರ ಟೀಮ್ನವರ ಸೇವೆ ಮಾಡುವ ಕೇಳಿದ್ದನ್ನ ಮಾಡಿಕೊಡುವ ಟಾಸ್ಕ್ ಭವ್ಯ ಟೀಮ್ಗೆ ನೀಡಲಾಗಿತ್ತು. ರೆಸಾರ್ಟ್ ಕಿಚನ್ ನಲ್ಲಿ ಏನೇನು ಮೆನು ಇದೆಯೋ ಅದನ್ನೇ ಮಾಡಬೇಕಿತ್ತು. ಆದ್ರೆ ಚೈತ್ರ ಟೀಮ್ನ ವರ್ತನೆಗಳು ಕೂಡ ವಿಚಿತ್ರವಾಗಿತ್ತು. ಇದರಿಂದಾಗಿ ಮನೆಯಲ್ಲಿ ಒಂದಿಷ್ಟು ಅಶಾಂತಿ ಉಂಟಾಯಿತು. ಜೊತೆಗೆ ರಜತ್ ಹಾಗೂ ಚೈತ್ರ ಅವರ ಮಧ್ಯೆ ಒಂದಿಷ್ಟು ನಗು ತರಿಸುವಂತಹ ಸಿಚುವೇಶನ್ ಕೂಡ ಇತ್ತು. ಇಬ್ರು ಕೂಡ ವೈಯಕ್ತಿಕವಾಗಿಯೇ ಕೋಪದಿಂದ ಮಾತನಾಡ್ತಾ ಇದ್ರು. ಚೈತ್ರ ಅವರು ಜೋರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು. ಇದು ಸಾಕಷ್ಟು ಮನೆಯಲ್ಲಿ ಎಲ್ಲರಿಗೂ ಕೂಡ ಕಿರಿಕಿರಿ ಅಂತ ಅನಿಸ್ತಾ ಇತ್ತು. ಗೌತಮಿ ಅವರು ಕೂಡ ಹೇಳ್ತಾರೆ, ಚೈತ್ರ ಅಕ್ಕ ನೀವು ಮಾತಾಡಿದ್ದು ನನಗೇನೆ ಕಿರಿಕಿರಿ ಅಂತ ಅನಿಸಿತ್ತು. ರೆಸಾರ್ಟ್ ನಲ್ಲಿ ನಾವು ಬರಬೇಕಾದದ್ದು ರೆಸಾರ್ಟ್ಗೆ ಒಂದು ನೆಮ್ಮದಿಗಾಗಿ, ಇಲ್ಲಿ ಒಂಥರ ಜಾಸ್ತಿ ಮಾತಾಡಿ ಸ್ವಲ್ಪ ವೈಯಕ್ತಿಕವಾಗಿ ಟೀಕೆ ಮಾಡೋ ತರ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಐಶ್ವರ್ಯ ಅವರು ಕೂಡ ಇದೇ ರೀತಿಯಾಗಿ ಹೇಳ್ತಾರೆ. ಐಶ್ವರ್ಯ ಅವರು ಸ್ವಲ್ಪ ಕೂಲಾಗಿ ಮಾತನಾಡ್ತಾರೆ, ರೆಸಾರ್ಟ್ ನಲ್ಲಿ ಹೇಗಿರ್ಬೇಕು ಹಾಗಿರ್ತಾರೆ. ಆದ್ರೆ ಚೈತ್ರ ಕುಂದಾಪುರ ಅವರು ಪ್ರತಿ ಒಂದು ಟೈಮಲ್ಲೂ ಕೂಡ ಅದ್ ಮಾಡ್ಲೇಬೇಕು ಹಿಂಗ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಜೋರು ಧ್ವನಿಯಲ್ಲಿ ಮಾತನಾಡ್ತಾರೆ. ಅವರು ಇಂಟೆನ್ಷನಲಿ ರಜತ್ ಅವರ ಜೊತೆ ಈ ರೀತಿಯಾಗಿ ಮಾತನಾಡಿರುವಂತದ್ದು. ಹಾಗೆ ರೆಸಾರ್ಟ್ ಥೀಮ್ ಇಟ್ಕೊಂಡು ಈ ಒಂದು ಟಾಸ್ಕ್ ಅನ್ನ ಮಾಡ್ಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಒಂದು ರೆಸಾರ್ಟ್ ಟಾಸ್ಕ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಜೊತೆಗೆ ಮಂಜು ಅವರ ವರ್ತನೆಯ ಬಗ್ಗೆ ಕೂಡ ನೀವು ನಮಗೆ ಕಾಮೆಂಟ್ ಮೂಲಕ ತಿಳಿಸಬಹುದು. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.